ಇದೆ. ಈಗ ಎಲ್ಲ ದುಡ್ಡಿಗೋಸ್ಕರ ಬರುವಂಥ ಸಂಬಂಧಿಕರು ಬೇಡವೇ ಬೇಡ. ಮನುಷ್ಯತ್ವಕ್ಕೆ ಬೆಲೆ ಕೊಟ್ಟು ಬರುವಂಥ ಸಂಬಂಧಿಕರಿದ್ದರೆ ಒಳ್ಳೆಯದು ನೋಡಿ. ಮನುಷ್ಯತ್ವ ಕೊಟ್ಟು ಬರುವಂಥ ಸಂಬಂಧಿಕರು ಈಗಿನ ಕಾಲದಲ್ಲಿ ಯಾರೂ ಇಲ್ಲ. ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಸ್ನೇಹಿತರೆ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವು ಸಹ ಚೆನ್ನಾಗಿದ್ದೀವಿ ನೋಡಿ. ಬೆಳಗ್ಗೆನೇ ಏನು ಮಾಡ್ತಾಯಿದ್ದೀನಿಪ್ಪ ಅಂತಂದರೆ ಇಲ್ಲಿ ನೋಡಿ, ಇದು ಹುರುಳಿ ಕಾಳು. ಆಲ್ಮೋಸ್ಟ್ ನಿಮಗೆಲ್ಲರಿಗೂ ಗೊತ್ತೇ ಇದೆ. ಇದರದ್ದು ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು. ನಮಗೆ ಈಗ ಮಳೆ ಸ್ಟಾರ್ಟ್ ಆಗ್ತಾಯಿದೆಯಲ್ಲ, ಅದಕ್ಕಾಗಿ ಇಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ ಹುರುಳಿ ಕಾಳನ್ನು ನಾನಿಲ್ಲಿ ಹುರ್ಕೊಂಡೆ. ಸ್ವಲ್ಪ ಹುರಿದು ಮಿಕ್ಸಿಗೆ ಹಾಕಿ ಈ ಥರ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಈ ಪೌಡರನ್ನು ಈಗ ನಾನು ಏನು ಮಾಡ್ತೀನಿ ಅಂದರೆ ಬೆಳಗ್ಗೆ ಅದರದ್ದು ಒಂದು ಗಂಜಿ ಮಾಡ್ತಾಯಿದ್ದೀನಿ. ಇಲ್ಲಿ ಬೆಲ್ಲ ಕುದ್ದಿದೆ. ಬೆಲ್ಲನ ಈ ಪಾತ್ರೆಗೆ ಹಾಕಿ ಬೆಲ್ಲ ಕುದಿಸ್ಕೊಂಡು ಸೋದಿಸ್ಕೊಂಡಿದ್ದೀನಿ. ಯಾಕಂದರೆ ಅಲ್ಲಿ ಕಸ ಕಡ್ಡಿ ಇರುತ್ತೆ. ಹಾಗೆ ಇದಕ್ಕೆ ಈಗ ಶುಂಠಿ ಕೂಡ ಬೇಕು. ಶುಂಠಿ ಕೂಡ ಸ್ವಲ್ಪ ಸೋದಿಸಿ ಇದಕ್ಕೆ ಹಾಕ್ತೇನೆ. ತುಂಬ ಚೆನ್ನಾಗಿರುತ್ತೆ ನೋಡಿ. ಇಲ್ಲಿ ಹಿಟ್ಟು ಹಾಕಿ ನಾನೀಗ ಕುದಿಸ್ತಾ ಇದ್ದೀನಿ. ಈ ಥರ ಇರಬೇಕು ಗಂಜಿ. ಇದು ಕುದಿಬೇಕು ಇನ್ನೂ ಚೆನ್ನಾಗಿ, ಸ್ವಲ್ಪ ಗಟ್ಟಿ ಬರುತ್ತೆ ಆವಾಗ. ಇದಕ್ಕೆ ಈಗ ಶುಂಠಿದೆಲ್ಲ ಹಾಕಿದ್ದೀನಿ. ಒಂದು ಸ್ವಲ್ಪ ಉಪ್ಪನ್ನು ಹಾಕ್ತೇನೆ. ಸ್ವಲ್ಪ ಹಾಕೋದು, ಜಾಸ್ತಿ ಏನು ಹಾಕಲ್ಲ ಇದಕ್ಕೆ. ಅಂದರೆ ಸ್ವೀಟ್ಗೆಲ್ಲ ಹಾಕ್ತೀನಿ ನೋಡಿ, ಹಾಗೆ ಹಾಕಿದರೆ ಆಯಿತು ನೋಡಿ. ಈಗ ಇದು ಚೆನ್ನಾಗಿ ಕುದಿಬೇಕು. ಇದರದ್ದು ರೆಸಿಪಿ ನಾನು ನೀಟಾಗಿ ಹಾಕಿದ್ದೇನೆ, ಆಲ್ರೆಡಿ ಶೇರ್ ಕೂಡ ಮಾಡಿದ್ದೇನೆ. ಈ ಮಳೆಗಾಲ ಬರುವಾಗ ಆಲ್ಮೋಸ್ಟ್ ಎಲ್ಲರಿಗೂ ಶೀತ ಕೆಮ್ಮು ಸ್ಟಾರ್ಟ್ ಆಗುತ್ತೆ. ಅಂಥ ಟೈಮಲ್ಲಿ ತುಂಬಾ ಒಳ್ಳೆಯದಿದು ಹೆಲ್ತ್ಗೆ. ಯಾರಿಗೆಲ್ಲ ಇಷ್ಟ ನೋಡಿ, ನೀವು ಮಾಡ್ಕೊಳ್ಳಿ. ಹುರುಳಿ ಕಾಳನ್ನು ನಾನು ತೋರಿಸಿದ್ದೇನೆ. ಇದು ಕುದಿಯುವಾಗಲೇ ಈಗ ಕುದೀತಾ ಇದೆಯಲ್ಲ, ಕುದಿ ಹಿಡಿದಿದೆ. ಈಗ ಇದಕ್ಕೆ ಒಂದು ಸ್ವಲ್ಪ ಶಾವಿಗೆ ಹಾಕ್ತಾಯಿದ್ದೀನಿ. ಶಾವಿಗೆ ಹಾಕಿದರೆ ಏನಾಗುತ್ತೆ, ನಾವು ಕುಡಿಯುವಾಗ ಏನು ನಾವು ಸೂಪೆಲ್ಲ ಕುಡಿತೀವಿ ನೋಡಿ, ಆ ಥರ ಅನಿಸುತ್ತೆ. ಜಾಸ್ತಿ ಕೂಡ ಹಾಕಬಾರ್ದು, ಸ್ವಲ್ಪ ಹಾಕಿದರೆ ಸಾಕು ಸ್ನೇಹಿತರೆ. ಇವತ್ತು ಬಿಸಿಲು ಬಿದ್ದಿದೆ. ಯಜಮಾನ್ರಿಗೆ ಸ್ವಲ್ಪ ಕೆಮ್ಮು ಸ್ಟಾರ್ಟ್ ಆಗಿದೆ. 5-6 ದಿನ ಜಾಸ್ತಿನೇ ಆಗಿದೆ ಈಗ. ಅದಕ್ಕಾಗಿ ಇದನ್ನು ಬೆಳಗ್ಗೆ ಕಾಫಿ ಚಹಾ ಏನು ಕುಡಿಯೋಕ್ಕಿಂತ ಮುಂಚೆ ಇದನ್ನು ಕುಡಿಬೇಕು. ಯಾಕಂದರೆ ಇದರೊಳಗಡೆ ಶುಂಠಿ ಎಲ್ಲ ಹಾಕಿರ್ತೇವೆ ನೋಡಿ, ತುಂಬ ಚೆನ್ನಾಗಿರುತ್ತೆ. ಸುಡುನ ಕುಡಿಬೇಕು, ಆರಿದ ನಂತರ ಎಲ್ಲ ಕುಡಿಬಾರ್ದು, ಚೆನ್ನಾಗಿರಲ್ಲ ನೋಡಿ. ಇದೀಗ ಕುದೀತಾ ಇದೆ. ಕುದಿಯಲ್ಲಿ ಸ್ನೇಹಿತರೆ ಚೆನ್ನಾಗಿದು. ಇಲ್ಲಿ ಪಾಟಲ್ಲಿ ಮೊನ್ನೆ ಪುದೀನ ಹಾಕಿದ್ದೆ. ಫುಲ್ಲು ಮಳೆಯಾಗಿ ಬರಲೇ ಇಲ್ಲ. ಈಗ ಬಂದು ಮತ್ತೆ ನಾನು ಇಲ್ಲಿ ಪುದೀನ ತಂದಿದ್ದೀವಿ, ಅದನ್ನೇ ಮತ್ತೆ ಇದರಲ್ಲಿ ಹಾಕ್ತಾಯಿದ್ದೀನಿ ನೋಡಿ. ಸ್ವಲ್ಪ ಫುಲ್ ಇದೆ. ಅಲ್ಲೇಟ್ ಹಾಕ್ತೇನೆ. ನನಗೆ ಹೊರಗಡೆ ತರೋಕ್ಕಿಂತ ಈ ಥರ ಮನೆಯಲ್ಲೇ ಮಾಡೋದೇ ತುಂಬ ಇಷ್ಟ. ಮೇಡಮ್ ಅವರು ಅಲ್ಲಿ ಬಟ್ಟೆ ತೆಗಿತಾ ಇದ್ದಾರೆ ಇವತ್ತು. ಕೆಡಬೇಡ, ಬಟ್ಟೆ ತೆಗಿತಾ ಇದ್ದಾರೆ. ನಾನಿಲ್ಲಿ ಪುದೀನ ನಡ್ತಾ ಇದ್ದೀನಿ. ಧನುಷ್ ಕೂಡ ಹೋಗಿದ್ದಾನೆ, ಇಲ್ಲ ನೋಡಬೇಕು ಏನು ಬರ್ತಾನೆ ಅವನು ನೋಡಿ. ಈ ಥರ ಪುದೀನ ಮನೆ ಮುಂದ್ಗಡೆ ಹಚ್ಚಿದರೆ ತುಂಬಾ ಚೆನ್ನಾಗಿ ಇರುತ್ತೆ, ಒಳ್ಳೆಯದು. ಇಲ್ಲಿ ಹಾಕಿದ್ದೆ ನೋಡಿ, ಇಷ್ಟೇ ಬಂದಿದೆ. ಇದೊಂದಿಷ್ಟು ಇಷ್ಟೇ ಬಂದಿರೋದು. ಇದಕ್ಕೆ ನೀರು ಫುಲ್ ಆಯಿತು, ಮಳೆ ಜಾಸ್ತಿ ಆಯ್ತಲ್ಲ, ಹಾಗಾಗಿ ನೋಡಿ ನನ್ನ ಕೈ ಕಾಣಿಸುತ್ತಾ. ಇವತ್ತು ಬ್ಲಡ್ ಚೆಕಪ್ ಎಲ್ಲ ಆಗಿದೆ ಸ್ನೇಹಿತರೆ. ಅವರು ತುಂಬ ದಿನ ಬಿಡಬಾರ್ದು ಅಂತಲೂ ಹೇಳಿದ್ದಾರೆ. ನೋಡಬೇಕು, ಆದಷ್ಟು ಬೇಗ ಆಪ್ರೇಷನ್ ಕೂಡ ಮಾಡಿಸ್ಬೇಕು. ಯಾವಾಗಾಗುತ್ತೋ ಗೊತ್ತಿಲ್ಲ. ಆಪ್ರೇಷನ್ ಏನೋ ಬೇಡ ಅಂಥೇಳಿ ನಾನು ಅಂತ ಇದ್ದೀನಿ, ಆದರೆ ತುಂಬಾ ತ್ರಾಸು ಇರೋದರಿಂದ ಮಾಡಿಸ್ಲೇಬೇಕು ಅಂಥೇಳಿ ಡಾಕ್ಟ್ರು ಬೈತಾ ಇದ್ದಾರೆ. ಆಪ್ರೇಷನ್ ಮಾಡಿಸೋದು ದೊಡ್ಡದಲ್ಲ ಸ್ನೇಹಿತರೆ. ಇದನ್ನು ಮಾಡೋದು ತುಂಬಾ ಕಷ್ಟ. ಮನೆಯಲ್ಲಿ ಯಾರಿಲ್ಲ, ಮತ್ತೊಬ್ಬರು ದೊಡ್ಡವರು ಅಂಥೇಳಿ. ಹಾಗಾಗಿ ನೋಡಬೇಕು ಏನಂಥೇಳಿ. ನಮ್ಮಮ್ಮ ಊರಿಗೆ ಆ ಕಡೆಗೆ ಬಾ ಅಂತ ಹೇಳ್ತಾಯಿದ್ದಾರೆ. ಆ ಕಡೆಗೆ ಹೋದರೆ ನನಗೆ ಕಷ್ಟ, ನಮ್ಮಮ್ಮ ಈ ಕಡೆ ಬಂದರೆ ಅವ್ರಿಗೆ ಕಷ್ಟ. ಹಾಗಾಗಿ ಯಾವ ಕಡೆ ಏನಾಗುತ್ತೆ ಅಂಥೇಳಿ ಗೊತ್ತಿಲ್ಲ.
ಆ ಕಡೆಗೆ ಹೋಗೋದಾಗುತ್ತಾ ಇಲ್ಲೇ ಉಡುಪಿಯಲ್ಲಿ ಆಪ್ರೇಷನ್ ಮಾಡಿಸ್ಕೊಳ್ಳೋದಾಗುತ್ತಾ ಅದು ನಂಗೆ ಗೊತ್ತಿಲ್ಲ. ಸೊಳ್ಳೆ ಅಂತೂ ಕೂತ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ, ಅಷ್ಟು ಸೊಳ್ಳೆ ಇದಾವೆ ಇಲ್ಲೀಗ. ಅದಕ್ಕಾಗಿ ನೋಡಬೇಕು ಸ್ನೇಹಿತರೆ. ಹೋದರೆ ಅಮ್ಮನ ಮನೆಗೆ ಹೋಗಬೇಕು. ಅಮ್ಮನಿಗೆ ಹೋದರೆ ಅಮ್ಮನಿಗೆ ಸ್ವಲ್ಪ ಹುಷಾರಿಲ್ಲ, ಅಲ್ಲಿ ಅಮ್ಮನಿಗೆ ಕಷ್ಟ ಆಗುತ್ತೆ ಅಂಥೇಳಿ ಅನ್ಕೋತಾ ಇದ್ದೀನಿ ನಾನು. ಹಾಗೆ ನೋಡಿ, ಅಮ್ಮನಿಗೆ ಹುಷಾರಿಲ್ಲ, ತುಂಬ ದಿನವೇ ಆಯ್ತು ಬಿಡಿ ಅವ್ರಿಗೆ ಹುಷಾರ ತಪ್ಪಿ. ಹಾಗಾಗಿ ಅವರಿಗೆ ನನ್ನಿಂದನೂ ಕಷ್ಟ ಆಗುತ್ತಲ್ಲ ಸ್ನೇಹಿತರೆ. ಅದಕ್ಕಾಗಿ ಇಲ್ಲೇ ಮಾಡಿಸ್ಕೋತೀನಿ. ಶ್ರೇಯ ಇದ್ದಾಳಲ್ಲ, ಈಗ ರಜೆ ಉಂಟವಳಿಗೆ ಇನ್ನೂ 1 ತಿಂಗಳು ಅಂಥೇಳಿ ಅಂತ ಇದ್ದೀನಿ. ಹಾಗಾಗಿ ನೋಡಬೇಕು ಸ್ನೇಹಿತರೆ ಹೇಗೆ ಎಂತ ಅಂಥೇಳಿ, ಯಜಮಾನ್ರು ಹೇಗೆ ಹೇಳ್ತಾರೋ ಅಂಥೇಳಿ. ಅವ್ರು ಹೇಳ್ತಾ ಇರೋದು ಅಮ್ಮನ ಮನೆಗೆ ಹೋಗು ಅಂತಂದರು. ಅಮ್ಮನ ಮನೆಗೆ ಹೋಗೋದೇನು ದೊಡ್ಡದಲ್ಲ ಸ್ನೇಹಿತರೆ. ಅಲ್ಲಿ ನಮ್ಮ ತಂದೆ ಕೂಡ ಇಲ್ಲ, ಇರೋದೊಬ್ಬರೇ ಅಮ್ಮ ಮನೆಯಲ್ಲಿ, ಬೇರೆ ಯಾರಿಲ್ಲ. ಹಾಗಾಗಿ ನಮ್ಮ ಚಿಕ್ಕಪ್ಪದು ಎಲ್ಲ ಇದ್ದರೆ ಅವರು ಗದ್ದೆಯಲ್ಲಿ ಇರ್ತಾರೆ, ನಮ್ಮಮ್ಮ ಬಂದು ಊರಲ್ಲಿ ಇರ್ತಾರೆ. ಅಂಥ ಟೈಮಲ್ಲಿ ಅಮ್ಮನ ಮನೆಗೆ ಹೋಗೋದಕ್ಕೆ ಸ್ವಲ್ಪ ನನಗೆ ಕಷ್ಟ. ಅದಕ್ಕೆ ನೋಡಬೇಕು ಸ್ನೇಹಿತರೆ ಎಂತ ಎಲ್ಲ ಆಗುತ್ತೆ ಅನ್ನೋದು. ಈಗ ಇದನ್ನು ಮಾಡ್ತಾಯಿದ್ದೀನಿ ನೋಡಿ, ಒಂದು ನಡ್ತಾಯಿದ್ದೀನಿ. ನನಗೂ ಸ್ವಲ್ಪ ಕಷ್ಟನೇ ಇದೀಗ. ಇದೆಲ್ಲ ಈಗ ಹಚ್ಕೋತೇನೆ, ಹಚ್ಕೊಂಡ್ಮೇಲೆ ಸಿಗ್ತೇನೆ. ಅದಕ್ಕೆ ತಿಂಗಳಲ್ಲಿ ಯಾರೆಲ್ಲ ಹೆಣ್ಮಕ್ಳು ಶ್ರೇಷ್ಠ ಅಂತೆ, ಕಾಲುಂಗುರ ಗಂಡನ ಆಯುಸ್ಸು ಜಾಸ್ತಿ ಅಂತಾರೆ. ನಾನು ಕೂಡ ಯಾವಾಗಲೂ 9 ಸುತ್ತು ಮತ್ತು ಹಾಗೆ 5 ಸುತ್ತು ಕಾಲುಂಗುರ ತೊಗೋತಿದ್ದೇನೆ. ಯಾವಾಗಲೂ 9 ಸುತ್ತನೇ ಜಾಸ್ತಿ ತೊಗೋತಿದ್ದೆ. ಹೋದ ಅಧಿಕ ಮಾಸದಲ್ಲಿ 3 ವರ್ಷದ ಹಿಂದುಗಡೆ ಬಂದಿತ್ತಲ್ಲ, ಆವಾಗಲೇ ನಾನು 5 ಸುತ್ತು ತೊಗೊಂಡಿದ್ದೆ. ಸ್ವಲ್ಪ ಆವಾಗೂ ಹೀಗೆ ಪ್ರಾಬ್ಲಮ್ ಇತ್ತು ಅಂಥೇಳಿ 9 ಸುತ್ತು ತೊಗೊಳ್ಳಿಲ್ಲ. ಈಗಲೂ ಹಾಗೆ ಆಯಿತು ನನಗೆ. ಎಂತ ಗೊತ್ತುಂಟ ಸ್ನೇಹಿತರೆ, ಮಕ್ಕಳ ಎಜುಕೇಷನ್ ಎಲ್ಲ ದೊಡ್ಡದಾದ ಮೇಲೆ ಹಾಗೆ ಆಗುತ್ತೆ. ಚಿಕ್ಕವರಿರುವಾಗ ಏನೋ ಪ್ರಾಬ್ಲಮ್ ಅಂಥೇಳಿ ಅನಿಸೋದೇ ಇಲ್ಲ. ಅವರೆಲ್ಲ ದೊಡ್ಡವರಾದ್ಮೇಲೆ ಗೊತ್ತಾಗೋದು ನಮಗೂ ಬೆಲೆ ಏನು ಅನ್ನೋದು. ಆದಷ್ಟು ಇದನ್ನು ಮಾಡಬೇಕಾಗತ್ತೆ ನಾವು ಕೂಡ. ಹಾಗಾಗಿ ಈಗ ಏನು ನನಗೂ ಬೆಳಗ್ಗೆಯಿಂದ ಒಂಥರ ಟೆನ್ಷನ್ ಆಗಿ ಏನು ಮಾಡಬೇಕು, ಊಟ ಇಲ್ಲ ನನಗೆ. ಸಾಧಾರಣ ಒಂದು 4-5 ದಿನ ಆಯ್ತು ನಾನು ಸರಿಯಾಗಿ ಊಟ ಕೂಡ ಮಾಡಿಲ್ಲ. ಹೀಗೆ 1 ಟೈಮು ಅಥವಾ 2 ಟೈಮು ಅಷ್ಟೇ ಹೀಗೆ ಊಟ, ಒಂದೇ ಅಂದರೆ 2 ದಿನಕ್ಕೆ 1 ಸತಿ ಅದು ಅಷ್ಟೇ ಹೀಗೆ ಊಟ ಮಾಡ್ತಾಯಿದ್ದೀನಿ. ಯಾಕಂದರೆ ನನಗೆ ತುಂಬಾ ತ್ರಾಸಾಗೋದ್ರಿಂದ. ಹಾಗಾಗಿ ಯಾಕೆ ಯಾವುದು ಆಪ್ರೇಷನ್ನು ಏನು ಅನ್ನೋದನ್ನು ನಿಮಗೆ ಆಪ್ರೇಷನ್ ಆದಮೇಲೆ ನಾನು ತಿಳಿಸ್ಕೊಡ್ತೇನೆ ಸ್ನೇಹಿತರೆ. ನೋಡಿ, ಇನ್ನೂ ಇಷ್ಟು ನನಗೆ ಪುದೀನ ಉಳೀತು, ನನಗೆ ಮಾತಾಡಲಿಕ್ಕೂ ಆಗ್ತಾಯಿಲ್ಲ. ಹಾಗಾಗಿ ಹುಷಾರೇ ಇಲ್ಲ. ತುಂಬ ದಿನ ಆಯಿತು, ಇಲ್ಲ ಅಂತಲ್ಲ, ಇವತ್ತಿಂದ ಅಂತಲ್ಲ, ಅದು ಹುಷಾರು ನಂಗೆ ತಪ್ಪಿ. ನೋಡಬೇಕು ಎಂತ ಎಲ್ಲ ಆಗತ್ತೆ ಅಂಥೇಳಿ. ನಾನು ಇದನ್ನೇ ಮಾತಾಡ್ಬೇಕಾದ್ರೆ 5 ನಿಮಿಷ ಟೈಮ್ ಆಯಿತು. ವಿಡಿಯೋ ಲೆಂತಿ ಆಗುತ್ತೆ ಸ್ನೇಹಿತರೆ. ಈಗ ನಾನಿಲ್ಲಿ ಪುದೀನ ಇದ್ರ ಮೇಲೆ ಹಚ್ತೀನಿ ನೋಡಿ. ಇದು ಉಳಿದಿರೋಂಥದ್ದು ಬರ್ತದೋ ಎಲ್ಲೋ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಗಟ್ಟಿ ಮಾತ್ರ ಆಗಿದೆ ನೋಡಿ. ಮಳೆ ಫುಲ್ ಇಷ್ಟು ದಿನ ಮಳೆಯಾಗಿ ಹೋಯಿತು. ಅದಕ್ಕಾಗಿ ನೋಡೋಣ ಸ್ನೇಹಿತರೆ, ಇಲ್ಲಿ ಹಚ್ಚಿಬಿಡ್ತೀನಿ. ಅಂದರೆ ಉಳಿದಿದೆ ಬಿಸಾಕೋಕ್ಕಿಂತ ಹಚ್ಚಿಬಿಟ್ರೆ ಆಯ್ತು ಅಂಥೇಳಿ ಅಷ್ಟೇ. ಯಾಕಂದರೆ ಉಡುಪಿಯಲ್ಲೆಲ್ಲ ಮಳೆ ಜಾಸ್ತಿ ಅಲ್ಲ, ನೀರು ಹಾಕಿದರೆ ಆಯಿತು. ಮತ್ತು ಈಗ ಆಸ್ಪತ್ರೆ ಸುತ್ತ ಹಾಕಿ ಬಂದ್ವಿ. ನನಗೆ ರಾತ್ರಿ ನಿದ್ದೆ ಅನ್ನೋದೇ ಇಲ್ಲ. ರಾತ್ರಿ ಯಾವುದು ಹಗಲು ಯಾವುದು ಹಾಗೆ. ಮತ್ತು ಕೆಲಸ ಕೂಡ ಹೋಗ್ತೀನಿ, ಕೆಲಸ ಕೂಡ ಬಿಟ್ಟಿಲ್ಲ ನಾನು. ಮುಖ ಹತ್ತಿರ ಆಗಿದೆಯಲ್ಲ, ಹಾಗಾಗಿ ಈಗ ಶ್ರೇಯನ್ ಕರ್ಕೊಂಡು ಹೋಗ್ತೀನಿ ಕೆಲಸಕ್ಕೆ. ಕೆಲಸದಿಂದ ಬಂದು ಆಸ್ಪತ್ರೆಗೆ ಹೋಗಿ ಇದನ್ನು ಮಾಡಿದೆ. ಈಗ ಸ್ವಲ್ಪ ಪುದೀನ ನೆಟ್ಟೆ. ಇವತ್ತು ಬ್ಲಡ್ ಚೆಕಪ್ ಎಲ್ಲ ಆಗಿದೆ ಆಲ್ರೆಡಿ, ಕೈ ಕಾಣ್ತಿರ್ಬೋದು. ನಾಳೆನೇ ಬರಲಿಕ್ಕೆ ಹೇಳಿದ್ದಾರೆ, ಆಪ್ರೇಷನ್ ಮಾಡ್ತೀನಿ ಬನ್ನಿ ಅಂಥೇಳಿ. ಆದರೆ ಆಪ್ರೇಷನ್ ಮಾಡಿಸ್ಕೊಳ್ಳೋದು ಅಷ್ಟು ಈಸಿ ಅಲ್ಲ ಸ್ನೇಹಿತರು. ಅದ್ರ ಹಿಂದುಗಡೆ ಎಷ್ಟೆಲ್ಲ ಟೆನ್ಷನ್ನು, ಎಲ್ಲ ಥರದ ಪ್ರಾಬ್ಲಮ್ಸ್ ಅಂಥೇಳಿ ಇರುತ್ತೆ. ಏನು ಇಷ್ಟು
ಒಳ್ಳೆ ಮನೆ ಇದೆ, ಇವ್ರಿಗೇನು ಪ್ರಾಬ್ಲಮ್ ಅಂಥೇಳಿ ನಿಮಗೆ ಅನ್ನಿಸ್ಬೋದು. ಅವ್ರವ್ರ ಪ್ರಾಬ್ಲಮ್ಸ್ ಅವರಿಗೆ ಸಿಕ್ಕಾಪಟ್ಟೆ ಚೆನ್ನಾಗಿ ಗೊತ್ತಿರುತ್ತೆ. ಹಾಗಾಗಿ ಈಗ ನನಗೆ ಆಪ್ರೇಷನ್ ಮಾಡಲಿಕ್ಕೆ ಮಿನಿಮಮ್ ಏನಿಲ್ಲ ಅಂದರೂ 50,000 ಹೇಳಿದ್ದಾರೆ. ಈಗ ಶ್ರೇಯಾಂದು 3 ಲಕ್ಷ ಜುಲೈಯಲ್ಲಿ ಫೀಸ್ ಕಟ್ಟಬೇಕು. ಅವಳದು ಲೋನ್ ಹಾಕ್ಸಿದ್ದೇವೆ, ಲೋನ್ ಕ್ಲಿಯರ್ ಆಗಬೇಕಷ್ಟೇ. ಅವಳಿಗೆ 3 ವರ್ಷದ ನಾವು ಒಟ್ಟಿಗೆ ಎಜುಕೇಷನ್ ಲೋನ್ ಹಾಕ್ಸಿದ್ದೇವೆ. ಹಾಗೆ ಬಂದು ಧನುಷನಿಗೆ ಸ್ವಲ್ಪ ಅಲ್ಲೇ ಇಲ್ಲಿ ಅವಳಿಗೆ ಹೋದ ವರ್ಷದ್ದು ಶ್ರೇಯನಿಗೆ ಲೋನ್ ಹಾಕ್ಸಿರ್ಲಿಲ್ಲ, ನಾವೇ ತುಂಬಿದ್ವಿ. ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ನಾವೊಂದು ಸ್ವಲ್ಪ ಕೂಡಿಟ್ಟಿದ್ವಿ, ಅದನ್ನು ಹಾಕಿದ್ವಿ. ಈಗ 3 ವರ್ಷ ಅವಳಿಗೆ ಫಸ್ಟ್ PUC, ಸೆಕೆಂಡ್ PUC ಮತ್ತು ಫಸ್ಟ್ ಇಯರ್ ಇಂಜಿನಿಯರು ಸೇರಿ ಒಂದು 5 ಲಕ್ಷ ನಾವು ಹಾಕಿದ್ವಿ. ಈಗ ಧನುಷನಿಗೂ ಹಾಕಬೇಕು. ಒಂದು ಫಸ್ಟ್ PUCದು 45,000 ಫೀಸ್ ಇದೆ. ಮತ್ತು ಅವನು ಬಸ್ಸಿಗೆ ಹೋಗ್ಬೇಕು, ದಿನ ಬೆಳಗ್ಗೆ ಅಪ್ ಆ್ಯಂಡ್ ಡೌನು. ಇವರು ಮನೆಯಲ್ಲಿದ್ದರೆ ಬಿಡ್ತಾರೆ, ಇಲ್ಲ ಅಂದ್ರೆ ಇಲ್ಲ. ಈಗ ನೋಡಿದರೆ ಈ ಥರ ಶ್ರೇಯಾಂದಿಗೆ ಜುಲೈಯಲ್ಲಿ 2,50,000 ಅಂತ ಫೀಸ್ ತುಂಬಲೇಬೇಕು ನಾವು. ಮೇಲ್ಗಡೆದೆಲ್ಲ ನಮ್ಮ ಮೇಲ್ಗಡೆ ಖರ್ಚಿದ್ದೇ ಇರುತ್ತೆ. ಅದನ್ನೀಗ ನಾವು ಎಜುಕೇಷನ್ ಲೋನ್ ಅಂತೇಳಿ ಹಾಕ್ಸಿವಿ. ಈಗ ಅವಳಿಗೆ ಲ್ಯಾಪ್ಟಾಪ್ ಬೇಕಾಗಿದೆ, ಸೆಕೆಂಡ್ ಇಯರ್ ಇಂಜಿನಿಯರಿಂದ. ಮತ್ತು ಅದಕ್ಕೆ ಈಗ 50,000. ಅದೇ ಲೋನ್ ಕೇಳಲಿಕ್ಕೆ ಇವತ್ತು ಕಾಲೇಜಿಗೆ ಹೋಗಿದ್ಲು. ಅವರು ನಾವು ಮಾಡಿಕೊಡಲ್ಲ, ಅಲ್ಲೇ ನೀವೇ ಮಾಡ್ಕೊಳ್ಳಿ ಅಂದ್ರಂತೆ. ಈಗ ಅವಳಿಗೆ ಲ್ಯಾಪ್ಟಾಪ್ ಕೊಡಿಸ್ಬೇಕಾ, ನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು, ಅದು ಗೊತ್ತಿಲ್ಲ ಸ್ನೇಹಿತರೆ. ಹಾಗೆ ಸಪೋರ್ಟ್ ಬೇಕು, ಯಾರ್ದಾದ್ರೂ ಸಪೋರ್ಟ್ ಇಲ್ಲಾಂದರೆ ತುಂಬಾ ಕಷ್ಟ. ಆದರೆ ಸಪೋರ್ಟು ಅನ್ನೋಕ್ಕಿಂತ ಯಾರಾದರೂ ಮನೆಯಲ್ಲಿ ಅಂಥೇಳಿ ಸ್ವಲ್ಪ ದೊಡ್ಡವರು ಅಂಥೇಳಿ ಇರಬೇಕು ಇಂಥ ವಿಷಯದಲ್ಲಿ. ನಾವೆಲ್ಲ ಈಗ ಅಷ್ಟು ಇದು ಇರಲ್ಲ. ಹಾಗಾಗಿ ಇಂಥ ಟೈಮಲ್ಲಿ ಅನ್ನೋಕ್ಕಿಂತ ಆದರೂ ನಮಗೆ ಆ ಥರ ಯಾರಿಲ್ಲ ಬಿಡಿ, ಯಾವ ಕಡೆಯೂ ಸಪೋರ್ಟ್ ಇಲ್ಲ. ಗಂಡನಿಗೆ ನಾನು, ನನಗೆ ನನ್ನ ಗಂಡ, ಗಂಡನಿಗೆ ನಾನು ಅಷ್ಟೇ ಸಪೋರ್ಟ್ ಆಗಿದ್ದೀವಿ. ಏನು ಗೊತ್ತಾ, ಯಾವುದಾದ್ರೂ ಇದ್ದರೂ ಸಹ ದುಡ್ಡಿಗೆ ಡಿಮ್ಯಾಂಡ್ ಜಾಸ್ತಿ ಇದೆ. ದುಡ್ಡಿಗೆ ಸಂಬಂಧಿಕರು ಅವಾಗ ಸಂಬಂಧ ಅನ್ನೋದು ಕೂಡ ನೋಡಲ್ಲ. ದುಡ್ಡಿತ್ತು ಅಂದರೆ ಎಲ್ಲ ಸಂಬಂಧಗಳು ಹೇಗೆ ನೊಣ ಬಂದು ಒಂದು ಅಡುಗೆಗೆ ಮುಕುರ್ತ ನೋಡಿ, ಸ್ವೀಟಿಗೆ ಬಂದು ಆ ಥರ ಬರ್ತಾರೆ ಸಂಬಂಧಿಕರು. ದುಡ್ಡಿಲ್ಲ ಅಂದರೆ ಚಪ್ಪಲಿ ಬಿಡೋ ಜಾಗದಲ್ಲಿ ಸಹ ನಮ್ಮಂಥವ್ರನ್ನ ಬಿಡಲ್ಲ ಸ್ನೇಹಿತರೆ. ಮುಂಚೆ ಎಲ್ಲ ದುಡ್ಡು ಕೊಡ್ತಿದ್ವಿ. ಈಗಂಥೇಳಿ ನಮ್ಮದು ಒಂದು ಜೀವನ ಇದೆ ಅಂಥೇಳಿ ನಾವೇನು ಅಲ್ಲಿಗೆ ಕಟ್ ಮಾಡಿದ್ದೀವಿ. ಅಲ್ಲಿಂದ ಸಂಬಂಧಿಕರು ಕೂಡ ಕಟ್ಟಾದರು ಅಷ್ಟೇ ಬಿಡಿ. ಆ ಸಂಬಂಧಿಕರನ್ನೆಲ್ಲ ಸ್ನೇಹಿತರೆ, ಸಂಬಂಧಿಕರು ನನಗೆ ಸಂಬಂಧಿಕರನ್ನೋ ಪದ ಕೇಳಿದ್ರೇ ಹಿಂಸೆ ಅನ್ನಿಸ್ತಾ ಇದೆ. ಈಗ ಎಲ್ಲ ದುಡ್ಡಿಗೋಸ್ಕರ ಬರುವಂಥ ಸಂಬಂಧಿಕರು ಬೇಡವೇ ಬೇಡ. ಮನುಷ್ಯತ್ವಕ್ಕೆ ಬೆಲೆ ಕೊಟ್ಟು ಬರುವಂಥ ಸಂಬಂಧಿಕರಿದ್ದರೆ ಒಳ್ಳೆಯದು ನೋಡಿ. ಮನುಷ್ಯತ್ವ ಕೊಟ್ಟು ಬರುವಂಥ ಸಂಬಂಧಿಕರು ಈಗಿನ ಕಾಲದಲ್ಲಿ ಯಾರೂ ಇಲ್ಲ. ದುಡ್ಡಿನ ಮೇಲೆ ನಿಂತಿದೆ ಸಂಬಂಧಗಳು ಈಗ ಅಷ್ಟೇ ಅಲ್ವಾ. ಅದಕ್ಕಾಗಿ ಅದು ನನಗೆ ಇಷ್ಟ ಇಲ್ಲ. ಇವತ್ತು ನಾನು ವಿಡಿಯೋ ಕೂಡ ಯಾವುದೂ ಮಾಡಿಲ್ಲ. ನನಗೆ ಆಪ್ರೇಷನ್ ಯಾವುದು ಅಂಥೇಳಿ ಹೇಳೋದಕ್ಕೆ ನನಗೂ ಸ್ವಲ್ಪ ಕಷ್ಟನೇ ಇದೆ, ಇಲ್ಲ ಅಂತಲ್ಲ. ಅದೇನು ಇದು ಅಲ್ಲ, ಮುಂದಿನ ವ್ಲಾಗಲ್ಲಿ ನಾನು ಹೇಳ್ತೀನಿ, ಇಲ್ಲ ಅಂತಲ್ಲ. ಆಪ್ರೇಷನ್ ಎಲ್ಲ ಆದಮೇಲೆ ಹೇಳ್ತೀನಿ, ಅಲ್ಲಿವರೆಗೂ ಇಲ್ಲ. ಯಾಕಂದರೆ ಗ್ಯಾರಂಟಿ ಇಲ್ಲ ಆಪ್ರೇಷನ್ ಮಾಡಿಸ್ಕೋತೀನಿ ಇಲ್ಲ ಅನ್ನೋದು. ಯಜಮಾನ್ರು ಮಾಡಿಸ್ಕೊ ಅಂತ ಇದ್ದಾರೆ. ಆದರೆ ಇಲ್ಲ, ಜೀವ ಬೇಕು ಅಂದರೆ ಮಾಡಿಸ್ಕೋಬೇಕು, ಜೀವ ಬೇಡ ಅಂದರೆ ಇಲ್ಲ. ಆದರೂ ಯಾಕೆ ಅಂದರೆ ಸ್ವಲ್ಪ ಎಲ್ಲ ಥರ ನಾವು ಮನೆಯಲ್ಲಿ ನೋಡಬೇಕಾಗತ್ತೆ. ಆಪ್ರೇಷನ್ ಮಾಡಿಸಿದರೆ ಮಿನಿಮಮ್ ಅಂದರೂ ನನಗೆ 1 ತಿಂಗಳ 1.5 ತಿಂಗಳಂತೂ ಅಂದರೆ ಸೆಪ್ಟಿಕ್ ಕೂಡ ಆಗಿದೆ ಅಂತೆ ಆಲ್ರೆಡಿ ಅದು. ಹಾಗೆ ಈಗ ಅದು ಅವರು ಹೇಳಿದರು ಆಪ್ರೇಷನ್ ಮಾಡಲಿಕ್ಕೆ ಮೊದಲಿಗೆ ಸೆಪ್ಟಿಕ್ ಎಲ್ಲ ಮಾಯಬೇಕು, ನಂತರ ಆಪ್ರೇಷನ್ ಮಾಡಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ಮಾತ್ರೆ ಎಲ್ಲ ಕೊಟ್ಟಿದ್ದಾರೆ. ಇವತ್ತು 1,000 ರೂಪಾಯಿದು ಮಾತ್ರೆ, ಆಲ್ರೆಡಿ 2,000 ರೂಪಾಯಿ ಚೆಕಪ್ಗೆಲ್ಲ ಹೋಯಿತು. 3,000 ಇವತ್ತೇ ಕೂಡ ಆಯಿತು. ನಮ್ಮ ಯಜಮಾನ್ರು ದುಡಿಯೋದು 3 ದಿನದಲ್ಲಿ 3,000 ರೂಪಾಯಿ ಹೋಯಿತು ಇವತ್ತು ಒಂದೇ ದಿನಕ್ಕೆ. ಇವತ್ತು ಅವ್ರ ಕೆಲಸ ಇಲ್ಲ ಏನಿಲ್ಲ, ಈಗ ಸಾಯಂಕಾಲ ಹೋಗಿದ್ದಷ್ಟೇ. ಪರವಾಗಿಲ್ಲ ಸ್ನೇಹಿತರೆ, ಇದ್ದಿದೆ ಜೀವನ ಅಲ್ವಾ. ಈ ಯೂಟ್ಯೂಬಿಂದ ಏನಾದರೂ ಆಗುತ್ತೆ ಅಂತಂದರೆ ಇದರಿಂದನೂ ಏನೂ ಇಲ್ಲ. ಅದಕ್ಕಾಗಿ ಇವತ್ತು ವಿಡಿಯೋ ಮಾಡೋದಕ್ಕೂ ಮನಸ್ಸಿಲ್ಲ ನನಗೆ ಸ್ವಲ್ಪ. ಅದಕ್ಕಾಗಿ ನನಗೆ ದೊಡ್ಡವರಂತಿರೋದೇ ಯೂಟ್ಯೂಬ್ ಚಾನಲ್ ಒಂದೇ. ನನ್ನ ಪಾಲಿಗೆ ಇರೋದೇ ಇದು ಯೂಟ್ಯೂಬ್ ಚಾನಲ್ ಒಂದೇ. ಏನೇ ಇದ್ದರೂ ಹೇಳ್ಕೊತೇನೆ. ಒಂದೊಂದು ಸತಿ ಇಲ್ಲ
ನಾವು ಮುಚ್ಚಿಡ್ಬೇಕು ಆಗುತ್ತೆ ಯಾವುದಾದ್ರೂ ವಿಷಯ ಇದ್ದರೆ. ಯಾಕಂದರೆ ಇದಕ್ಕೂ ಬಾಯ್ ಬಿಡ್ತಾ ಇರ್ತಾರೆ, ನೋಡ್ತಾ ಇರ್ತಾರಲ್ಲ ವಿಡಿಯೋಗಳನ್ನು, ಅವರು ನೋಡ್ತಾ ಇರ್ತಾರೆ. ನಮ್ಮೊಟ್ಟಿಗೆ ಮಾತಾಡಲ್ಲ ಅಂದರೂ ಕೂಡ ಅವರು ನಮ್ಮ ವಿಡಿಯೋಸ್ಗಳನ್ನು ತುಂಬಾ ಜಾಸ್ತಿ ನೋಡ್ತಿರ್ತಾರೆ. ಅಂಥವ್ರು ಬಾಯ್ ಬಿಡ್ತಾ ಇರ್ತಾರೆ. ಹಾಗಾಗಿ ಸ್ನೇಹಿತರೆ, ಈಗ ಅದಷ್ಟು ಹಚ್ತೇನೆ, ಯಾವಾಗ ಆಪ್ರೇಷನ್ನು ಏನು ಅಂಥೇಳಿ ತಿಳಿಸ್ತೇನೆ. ನಾನು ಇಷ್ಟು ದಿನ ಇದನ್ನು ಹೇಳಿರಲಿಲ್ಲ ನಿಮಗೆ. ನನಗೆ ಆಲ್ಮೋಸ್ಟ್ ಇದು ಪ್ರಾಬ್ಲಮ್ ಆಗಲಿಕ್ಕೈತಿ 3 ರಿಂದ 4 ವರ್ಷನಾಯಿತು. ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೂ ಇದೆ ನನಗೆ, ಆದರೆ ಅಷ್ಟು ಇದು ಆಗಿರಲಿಲ್ಲ. ಈಗ ಒಂದು 2 ತಿಂಗಳಿಂದ ಫುಲ್ಲು ಜಾಸ್ತಿನೇ. ಹಾಗಾಗಿ ಇವತ್ತು ಇಲ್ಲಿವರೆಗೂ ಬಂದು ನಿಂತುಬಿಟ್ಟಿದೆ ಈ ಹಂತಕ್ಕೆ. ಹಾಗಾಗಿ ಬನ್ನಿ ನೋಡುವ, ಎಲ್ಲಿವರೆಗೂ ಹೋಗುತ್ತೆ ಹೋಗಲಿ, ಪರವಾಗಿಲ್ಲ. ಆಪ್ರೇಷನ್ ಆಗುತ್ತಾ ಇಲ್ವಾ ಗೊತ್ತಿಲ್ಲ. ಇವತ್ತೆಲ್ಲ ಚೆಕಪ್ ಆಗಿದೆ, ಆಪ್ರೇಷನ್ ಮಾಡೋ ಹಂತದವರೆಗೂ ಆಗಿದೆ ಎಲ್ಲ. ಅವರು ನಾಳೆ ಬಂದು ಅಡ್ಮಿಟಾಗಿ, ನಾಳೆ ಬೆಳಗ್ಗೆ ಬಂದು ಅಡ್ಮಿಟಾಗಿ ಮಧ್ಯಾಹ್ನ ಮೇಲೆ ಮಾಡ್ತೀವಿ ಅಂತ ಹೇಳಿದರು. ನಾವೇ ಸ್ವಲ್ಪ ಅಮೌಂಟದು 50,000 ಅಂದ ತಕ್ಷಣ 2 ದಿನ ಆಸ್ಪತ್ರೆಯಲ್ಲಿ ಇರಬೇಕಂತಲೂ ಹೇಳಿದ್ದಾರೆ. ಅದಕ್ಕಾಗಿ ನೋಡ್ತೇವೆ ಸ್ನೇಹಿತರೆ. ನಾನೇ ಇನ್ನು ಯಜಮಾನ್ರಿಗೆ ಅದೇ ಹೇಳ್ತಾ ಇದ್ದೀನಿ, ಬೇಡ ಇಲ್ಲಿ ಅಂದರೆ ಈಗ 50,000 ಅಂದರೆ ನಮ್ಮೂರ ಕಡೆ ಆದರೆ ಮಿನಿಮಮ್ ಒಂದು 25-30,000 ಆಗುತ್ತೆ. ಅಲ್ಲಿ ಅಮ್ಮನ ಮನೇಲಿ ತೊಂದರೆ ಇರೋ ಕಾರಣ ನನಗೆ ಹೋಗೋದಕ್ಕೆ ಆಗ್ತಾಯಿಲ್ಲ. ಹಾಗಾಗಿ ಮತ್ತು ಈಗ ಶ್ರೇಯನ್ ಕಾಲೇಜ್ ಕೂಡ ರಜೆ ಇದೆ. ನೋಡ್ತೀನಿ, ಟ್ರೈ ಮಾಡ್ತೀನಿ ಯಾವುದಾಗುತ್ತಾ ಏನು ಅಂತೇಳಿ ನಿಮಗೆ ಹೇಳ್ತೀನಿ. ಹಾಗೆ ಕಮ್ಮಿ ಆದರೆ ಇನ್ನೂ ದೇವ್ರ ಪುಣ್ಯದಿಂದ ಒಳ್ಳೆಯದು ಸ್ನೇಹಿತರೆ. ಬನ್ನಿ ಈಗ ಅದೊಂದು ಸ್ವಲ್ಪ ಪುದೀನ ಹಚ್ತೇನೆ. ರಾತ್ರಿಗೆ ಏನೇನು ಅಡುಗೆ ಮಾಡಬೇಕು ಅಂತೇಳಿ ನೋಡ್ತೀನಿ. ಊಟ ಕೂಡ ಇಲ್ಲ, ಊಟ ಮಾಡಿಲ್ಲ. ಊಟ ಮಾಡಿದರೆ ಒಂಥರ ಭಯ ಆಗುತ್ತೆ ನನಗೆ. ಊಟ ಅಂದ್ರೇ ಒಂಥರ ಭಯ ಆಗ್ತಾಯಿದೆ ಈಗ. ಹಾಗಾಗಿ ಈಗ ಶ್ರೇಯ ಕೂಡ ಕಾಲೇಜಿಗೆ ಹೋಗಿ ಬಂದು ಸ್ವಲ್ಪ ಗಂಜಿಯನ್ನು ಮಾಡಿಬಿಟ್ಟಿದೆ, ಉಪ್ಪಿನಕಾಯಿ ಹಾಕೊಂಡು ತಿಂದಿದ್ದಾರೆ. ಮಾತ್ರೆ ತೊಗೊಂಡೆಲ್ಲ ಮಧ್ಯಾಹ್ನ, ಅದು ನಿದ್ದೆಗೆ ಹೋಗಿಬಿಟ್ಟಿದೆ. ನಿನ್ನೆ ನೈಟ್ ನಂಗೆ ನಿದ್ದೆ ಇರಲಿಲ್ಲ, ಫುಲ್ ನಿದ್ದೆ ಮಾಡಿದ್ದೇನೆ ಇವತ್ತು. ಗೊತ್ತಾಗುತ್ತೆ ಮುಖ ನೋಡಿ ನಂದು. ಹಾಗಾಗಿ ಆಪ್ರೇಷನ್ ಯಾವಾಗ ಅಂತೇಳಿ ಅದನ್ನು ನಿಮಗೆ ನಾನು ಡೈಲಿ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೇನೆ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಪ್ಲೀಸ್. ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ಆದಷ್ಟು ಜನರಿಗೆ ಶೇರ್ ಮಾಡಿ. ಹಾಗೆ ಸೀರೆ ಯಾರಿಗೆಲ್ಲ ಬೇಕಂತೇಳಿ ಪ್ಲೀಸ್ ಕಮೆಂಟ್ ಹಾಕಿ ಸ್ನೇಹಿತರೆ.